ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಯಾರಿಷ್ಟ? ಗಿಲ್ಲಿ ಗಿಲ್ಲಿ. ಯಾಕೆ ಇಷ್ಟ ಆಗ್ತಾರೆ ಗಿಲ್ಲಿ? ಅವ್ರ ಕಾಮಿಡಿ ಮಾಡೋದು ಮತ್ತೆ ಅವ್ರ ಕಾವ್ಯ ಜೊತೆ ಇರೋದು ಅದೆಲ್ಲ ಇಷ್ಟ ಆಗುತ್ತೆ. ಮತ್ತೆ ಗಿಲ್ಲಿ ಟಕ್ಕರ್ ಕೊಡ್ತಾನಲ್ಲ ಅಶ್ವಿನಿ ಗೌಡ ತುಂಬಾ ಇಷ್ಟ ಆಗುತ್ತೆ. ಅಶ್ವಿನಿ ಗೌಡ ಅವ್ರ ತಪ್ಪನ ಒಪ್ಕೊಳಲ್ಲ, ಬಟ್ ಗಿಲ್ಲಿ ಮೇಲೆ ಯಾವಾಗ್ಲೂ ಆಪೋಸಿಟ್ ಮಾಡ್ತಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಗಿಲ್ಲಿ ಏನೋ ಅಶ್ವಿನಿ ಗೌಡ ವಿರುದ್ಧ ಗೆಲ್ತಾನೆ, ಸೊ ಅದಕ್ಕೋಸ್ಕರ ವೇಟಿಂಗ್. ಹಾ ಹಾ ಹಾ. ಸೊ ಈಗ ನಾನ್ ಎಲ್ರು ಕೇಳಿರೋ ಪ್ರಕಾರ ಯಾರಿಷ್ಟ ಅಂದ್ರೆ ಎಲ್ಲಾ ಗಿಲ್ಲಿ ಅಂತಾರೆ, ಯಾರಿಷ್ಟ ಇಲ್ಲ ಅಂದ್ರೆ ಎಲ್ಲ ಅಶ್ವಿನಿ ಗೌಡ ಅಂತಾರೆ. ಸೊ ಇವ್ರಿಬ್ರು ಬಿಟ್ರೆ ಬೇರೆ ಯಾರು ಮನೇಲಿ ಇಲ್ವಾ? ಇದಾರೆ ಬಟ್ ಅವ್ರಿಬ್ರು ಸ್ವಲ್ಪ ಜಾಸ್ತಿ ಕಾಣಿಸ್ಕೋತಾ ಇರೋದ್ ಗಿಲ್ಲಿ ಮಾತ್ರ. ಅದಕ್ಕೆ ಓಕೆ. ಸೊ ಇವಾಗ ನಾನು ಇನ್ನೊಂದು ಹೇಳ್ತೀನಿ. ಈಗ ನಿನ್ನೆ ನೋಡಿದ್ರಲ್ಲ ಎಪಿಸೋಡ್. ಸೊ ರಘುಗೂ ಮತ್ತೆ ಅಶ್ವಿನಿ ಗೌಡಗೂ ಜಗಳ ಆಯ್ತು. ಏನಕ್ಕೆ ಅಂದ್ರೆ ಹೋಗೇ ಬರೆ ಅಂತ ಮಾತಾಡಿಸ್ತಾನೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಹೌದು, ಅಶ್ವಿನಿ ಗೌಡಗೆ ಗೌರವ 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 ಅಂತಿರ್ತಾರೆ, ಬಟ್ ಅವ್ರು ಬೇರೆಯವ್ರ ಗೌರವ ಕೊಟ್ರೆ ತಾನೇ ಅವ್ರು ಕೊಡಕ್ ಸಾಧ್ಯ. ಸೊ ಯಾವಾಗ್ಲೂ ಅಶ್ವಿನಿ ಗೌಡದೇ ರಾಂಗ್ ಇರುತ್ತೆ, ಬಿಕಾಸ್ ಅವರೇ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ. ಸೊ ನೀವೇನ್ ಹೇಳ್ತೀರಾ? ಅದೇ ಅವ್ರು ಹೇಳೋ ಪ್ರಕಾರ ಅವ್ರು ರೆಸ್ಪೆಕ್ಟ್ ಅಂತಿರ್ತಾರೆ, ಬಟ್ ಅವರೇ ಯಾರಿಗೂ ಕೊಡಲ್ಲ. ಅದಕ್ಕೇನೆ ಓಕೆ. ಮಾಳು ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮಾಳು ಸೈಲೆಂಟ್ ಆಗಿದ್ದಾರೆ, ಅಂದ್ರೆ ಇನ್ನೊಂದ್ ಸ್ವಲ್ಪ ಅವ್ರು ಓಪನ್ ಅಪ್ ಆಗ್ಬೇಕಲ್ವಾ. ಓಕೆ. ಮತ್ತೆ ರಕ್ಷಿತಾ ಈಗ ಥರ್ಡ್ ವೀಕ್ ಅಲ್ಲಿ ಆಗಿದ್ ಇನ್ಸಿಡೆಂಟ್ ಇಂದ ಸ್ವಲ್ಪ ಎಲ್ಲಾರ ಕಣ್ಗೂ ಕಾಣಿಸ್ಕೊಂಡ್ರಿ, ಇವಾಗ ತಿರ್ಗಾ ಬ್ಯಾಕಪ್ ಆಗ್ತಿದಾರೆ ಅನ್ಸ್ತಿದೆ. ಧ್ರುವಂತ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಇಲ್ಲ ಯಾಕೆ? ಅಂದ್ರೆ ಅವ್ರು ಫಸ್ಟ್ ಚೆನ್ನಾಗಿದ್ರು, ಆಮೇಲೆ ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡು ಚೆನ್ನಾಗಿ ಆಡ್ತಾ ಇಲ್ಲ. ಓಕೆ. ಅಭಿ ಮತ್ತೆ ಧನುಷ್ ಬಗ್ಗೆ ಏನ್ ಹೇಳ್ತೀರಾ? ಅಭಿ ಅವ್ರಿಗೆ ಲಕ್ಕಿಂದ ಅವ್ರು ಇನ್ನು ಮನೇಲಿ ಇದಾರೆ ಅನ್ಸುತ್ತೆ. ಧನುಷ್ ಅವ್ರ ಎಫರ್ಟ್ಸ್ ಇಂದ ಇನ್ನು ಮನೇಲಿ ಇದಾರೆ ಅನ್ಸುತ್ತೆ. ಓಕೆ. ಈ ವಾರ ಯಾರು ಹೋಗ್ಬೋದು ಮನೆಯಿಂದ ಆಚೆ? ಈ ವಾರ ಅಭಿಷೇಕ್ ಹೋಗ್ಬೋದು. ನಿಮ್ಗೆ? ಇವಳು ಅವಳ ಹೆಸರೇನಪ್ಪ, ಅಶ್ವಿನಿ ಗೌಡ ಜೊತೆ ಇವ್ರು ಜಾನ್ವಿನಾ? ಜಾನ್ವಿ ಹೋಗ್ಬೋದು ಅನ್ಸುತ್ತೆ. ಓಕೆ, ಜಾನ್ವಿ. ಸೊ ಮತ್ತೆ ಇವಾಗ ಇನ್ನೊಂದೇನಂದ್ರೆ ರಿಷಾ